ಸರಿಣ ಆಯ್ತು. ವೀಕ್ಷಕ ನಮಸ್ಕಾರ. ಇವತ್ತು ನಂಜನಗೂಡಿನಲ್ಲಿ ವಿಶೇಷವಾದಂಥ ಪ್ರತಿ ವರ್ಷ ಮಾಡುವಂಥ ಹಬ್ಬ ಚಿಕ್ಕಮ್ಮ ತಾಯಿನ ಮಾಡುವಂಥವ್ರು ಇದ್ದಾರೆ, ಹಾಗೆಯೇ ಸಿದ್ದಪ್ಪಾಜಿ ಕಂಡಾಯ ತರಿಸಿ ಮಾಡುವಂಥವ್ರು ಕೂಡ ಇವತ್ತು ಇದ್ದಾರೆ. ಇದು ಹಳ್ಳದಕೆರೆಯಲ್ಲಿ ಮನೆ ಮನೆಗೂ ಕೂಡ ಒಂದೊಂದು ಮರಿ ಹೊಡೆದು ಹಬ್ಬ ಮಾಡುವಂಥದ್ದು ಅತಿ ವಿಜೃಂಭಣೆಯಾದಂತಹ ಹಬ್ಬ ಇದು ಇವತ್ತು ನಡೀತಾ ಇದೆ. ನಂಜನಗೂಡಿನ ಏನು ನಾವು ಹಳ್ಳದಕೆರೆಯಲ್ಲಿ ಇದ್ದಾರೆ ಎಲ್ಲ ಕುಲ ಬಾಂಧವರು ಕೂಡ ಹಬ್ಬನ ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ಹಬ್ಬ ಆಗುವಂಥದ್ದು ಉಪ್ಪಾರ ಜನಾಂಗ ಮತ್ತು ನಾಯಕ ಜನಾಂಗದ ಕುಟುಂಬಗಳಿಗೆ. ಅದರಲ್ಲೇನು ಅಂತಂದರೆ ಉಪ್ಪಾರ ಜನಾಂಗದವರು ಸಿದ್ದಪ್ಪಾಜಿ ಕಂಡಾಯ ತರಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ನಾಯಕ ಜನಾಂಗದವರು ಕೂಡ ಚಿಕ್ಕಮ್ಮನ ಆರಾಧನೆ ಮಾಡುವಂಥವ್ರು ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಇಡೀ ಇವತ್ತು ನಂಜನಗೂಡು ಹಳ್ಳದಕೆರೆಯಲ್ಲಿ ವಿಶೇಷವಾದಂತಹ ಮನೆ ಮನೆಗೂ ಮರಿ ಹೊಡೆದು ಮಾಂಸದ ಊಟ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಇಡುವಂಥದ್ದು ನೋಡ್ಬೋದು. ಇಲ್ಲಿ 1,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಿರೋದು ಕೂಡ ನೋಡ್ಬೋದು. ಹಾಗಾಗಿ ಕಂಡಾಯ ತರಿಸಿ ಎಲ್ಲ ನಿನ್ನೆಯಿಂದನೂ ಕೂಡ ವಿಜೃಂಭಣೆಯಾಗಿ ಒಂದು ಆಯೋಜನೆ ಮಾಡಿರೋದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ವೀಕ್ಷಕರೇ, ತುಂಬ ಅದ್ಧೂರಿಯಾದಂಥ ಕಾರ್ಯಕ್ರಮ. ನಮ್ಮ ಬನ್ನೂರಿನಿಂದ ಕೂಡ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಹಾಗಾಗಿ ಇವತ್ತು ನಂಜನಗೂಡಿನಲ್ಲಿ ಪ್ರತಿ ವರ್ಷ ಅದ್ಧೂರಿಯಾದಂಥ ಕಾರ್ಯಕ್ರಮ, ತಲಾಂತರದಿಂದ ಬಂದಂತಹ ಒಂದು ಇತಿಹಾಸ ಪೂರ್ವದಂಥ ಕಾರ್ಯಕ್ರಮ ಇದು. ಅದು ಕೂಡ ಅಲ್ಲಿಂದ ರೂಢಿಗೊಳಿಸ್ಕೊಂಬಂಥದ್ದು ಕೂಡ ನಾವು ನೋಡ್ಬೋದು. ಇವತ್ತು ಹಳ್ಳದಕೆರೆಯಲ್ಲಿ ವಿಶೇಷವಾದಂತಹ ಕಂಡಾಯ ಪೂಜೆ ಮತ್ತು ಚಿಕ್ಕದೇವಿ ಅಮ್ಮನ ಪೂಜೆ ಇರೋದು ಕೂಡ ಚಿಕ್ಕಮ್ಮ ತಾಯಿ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ನಾವು ಇದು ನೋಡ್ಬೋದು. ಇವತ್ತು ಮನೆಗೂ ಕೂಡ ಒಂದೊಂದು ಮರಿ ಹೊಡೆದು ಮತ್ತು ಎಲ್ಲ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಗ್ರಾಮಗಳಿಂದ ಬಂದಿರೋಂಥದ್ದು ಕೂಡ ನಾವು ನೋಡ್ಬೋದು. ಒಂದಷ್ಟು ಮಾತಾಡ್ಸೋಣ ಅವ್ರನ್ನ ಏನು ಹೇಳ್ತಾರೆ. ಸರ್ ನಮಸ್ಕಾರ. ಸರ್, ರಾತ್ರಿ ದೊಡ್ಡ ಮಿನಿ ದಸರಾ ನೋಡಿದ್ವಿ ನಿಮ್ಮೂರಲ್ಲಿ, ನಮ್ಮ ಹಳ್ಳದಕೆರೆಯಲ್ಲಿ. ಆಯಿತಾ, ಈಗಲೂ ಕೂಡ ಮನೆಗೂ ಕೂಡ ವಿಜೃಂಭಣೆಯಾದಂಥ ಹಬ್ಬ ಆಚರಣೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಇದು ಪ್ರತಿ ವರ್ಷ ನಾವು ಇದೇ ಸೇಮ್ ಇದೇ ಥರ ಆಚರಣೆ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 70-80 ವರ್ಷದಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ಅದ್ದೂರಿಯಾಗಿ ಹಬ್ಬ ಗ್ರ್ಯಾಂಡಾಗಿ ಇರ್ತವೆ. ಅದೇ ಥರ ಈ ಸರಿನೂ ನಮ್ಮ ಬೀದಿ ಹಳ್ಳದಕೆರೆ ಬೀದಿಗೆ ಪ್ರತಿ ವರ್ಷದಲ್ಲಿ ಇದೇ ನಮಗೆ ಅದ್ದೂರಿಯಾದ ಹಬ್ಬ. ಹೌದು ಸರ್, ನಾನು SLC ಇದ್ದಾಗ ನಿಮ್ಮ ಹಬ್ಬಕ್ಕೆ ಬರ್ತಿದ್ದೆ ಸ್ನೇಹಿತರ ಜೊತೆಲಿ. ಹಾಗೆ ಅದಕ್ಕೆ ನಮ್ಮ ಬಂದವರು ನೋಡಿ. ಹಾಗೆ ಇದು ಪ್ರತಿ ವರ್ಷ ನಡೆಯೋದ್ರಲ್ಲಿ ನಮ್ಮ ಎರಡು ಕೋಮು ಅಂದರೆ ನಾಯಕ ಸೇರ್ಬೋದು, ಉಪಾಧ್ಯ ಅಣ್ಣ ತಮಗೆ ರೀತಿ ಈ ಹಬ್ಬನ ಮುಂದುವರ್ಸ್ಕೊಂಡೇ ಬಂದಿದ್ದೀವಿ. ಬಟ್ ಇಲ್ಲಿ ಯಾವುದೇ ದ್ವೇಷ, ಅಸೂಯೆ ಅದು ಆ ಥರ ಯಾವುದೂ ಇಲ್ಲ. ಅದೇವರು ಹೇಗೆ ಇಬ್ಬರು ಅಣ್ಣ ತಮ್ಮದಿರ್ತಾರೆ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೇನು ಮುಂದೆ ಈಗ ನಾವು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ನಮ್ಮ ಮಕ್ಕಳು, ಅವರು ಯುವಕರು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ಕೊ ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಸರ್. ತಮ್ಮ ಜೊತೆ ನಾವು ಕೂಡ ಇರ್ತೀವಿ, ಮಾಧ್ಯಮದವರು. ಒಳ್ಳೆಯದಾಗಲಿ. ವೀಕ್ಷಕರೇ, ನಮ್ಮ ದರಗೆ ದೊಡ್ಡವರ ಒಂದು ವಿಶೇಷತೆ ಏನು ಅಂದರೆ ವಿಭೂತಿ ಮತ್ತು ಒಂದು ವಿಶೇಷವಾದಂಥ ನಾವು ನೋಡ್ಬೋದು. ಅದರಲ್ಲೂ ಎಲ್ಲ ಕಡೆಯೂ ಕೂಡ ಇವತ್ತು ಮನೆಗೂ ಕೂಡ ವಿಭೂತಿಯಾದಂಥ ಧಾರಣೆ, ಹಾಗೆಯೇ ಕಪ್ಪು. ಈ ಒಂದು ಕಪ್ಪಿನ ಪ್ರತೀಕ ಏನು ಅಂತಂದರೆ ಯಾವುದೇ ರೀತಿಯಾದಂಥ ಗಾಳಿ ಯಾವ ಸೋಂಕು ಬರಬಾರ್ದು ಅನ್ನೋದು ಮಂಟೇಸ್ವಾಮಿಯವರ ವಿಶೇಷ ಆದ್ಯತೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆಯಿಂದನೂ ಕೂಡ ಅತಿಯಾದಂತಹ ವಿಜೃಂಭಣೆಯಾದಂಥ ಕಾರ್ಯಕ್ರಮನ ಫಸ್ಟು ಅವರು ನಂಜನಗೂಡು ಒಳಗೆ ಹೋಗಿ ಅಲ್ಲಿ ದೇವ್ರನ್ನ ಎಲ್ಲ ಅಲಂಕಾರ ಮಾಡ್ಕೊಂಡು ಬರುವಂಥದ್ದು. ರಾತ್ರಿ ಒಂದು 11 ಗಂಟೆವರೆಗೂ ಕೂಡ ಕಾರ್ಯಕ್ರಮ. ನಂತರ ಬಂದಂಥ ಎಲ್ಲ ಏನು ಕಂಡಾಯ ತೊಗೊಂಬಂದಿರೋರಿಗೆ ಊಟದ ವ್ಯವಸ್ಥೆ, ಜೊತೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ದಾಸೋಹ, ಮನೆಗೂ ಕೂಡ ದಾಸೋಹ ಏರ್ಪಾಡು ಮಾಡಿರೋದು ವಿಶೇಷವಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕುಟುಂಬದವರು ಕೂಡ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡೋದು. ಗುಡಪ್ಪರ ನಮಸ್ಕಾರ. ರಾತ್ರಿಯಿಂದ ಅತ್ಯುವರೆದಂಥ ಆಚರಣೆಗಳು ತಾವು ತಮ್ಮ ಮೂಲಕ ಮಾಡಿಸ್ತಾ ಇದ್ದೀರಾ. ಹಿರಿಯರು ಏನು ಹಿಂದೆ 150 ವರ್ಷ ಇತಿಹಾಸದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ಥರ ಈ ಕಾರ್ಯಕ್ರಮನ ನಾವು ನಮಗಿಂತ ದೊಡ್ಡವರು ಇನ್ನು ಹಿರಿಯರಿದ್ದಾರೆ, ಅವ್ರ ಮುಖಾಂತರ ನಾವು ಇದನ್ನು ಈ ದರದೂರು ಪರಂಜ್ಯೋತಿ ಸಿದ್ದಪ್ಪಾಜಿಯವರ ಒಂದು ಹಳ್ಳದಕೆರೆ ಗ್ರಾಮಸ್ಥರ ಮುಖಾಂತರ ಈ ಮೆರವಣಿಗೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ.
ಆದ್ದರಿಂದ ಎಲ್ಲರಿಗೂ ಭಗವಂತ ಸಿದ್ದಪ್ಪರಾಜಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಮನವಿ ಮಾಡ್ತೀವಿ ಸರ್. ಸರ್ ತಾವು ಕೂಡ ನಮ್ಮ ಬನ್ನೂರಿಗೆಲ್ಲ ಬಂದಿದ್ದೀರಾ, ಮಾಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀರಾ, ಬನ್ನೂರದ ಎಲ್ಲ ಹೋಬ್ಳಿಗೂ ಕೂಡ ಬಂದಿದ್ದೀರಾ. ಆಮೇಲೆ ಮಾಕನಹಳ್ಳಿ ಗ್ರಾಮದಲ್ಲೂ ಕೂಡ ಒಂದು ದೊಡ್ಡವರು ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ಎರಡನೇ ಒಂದು ದೇವಸ್ಥಾನ ಅನ್ನೋದಕ್ಕೂ ಕೂಡ ಮಾಕನಹಳ್ಳಿ ಕರೀತಾರೆ. ತಮಗೆ ಗೊತ್ತಿದೆಯೇನೋ? ಬನ್ನೂರು ಮಾಕನಹಳ್ಳಿ ಅಲ್ಲಿ ಅತಿ ಹೆಚ್ಚು ದೈವ ಆರಾಧಕರು ಇರುವಂಥದ್ದು. ಸರ್ ದೈವ ಭಕ್ತಿ ಇರೋರು ದೈವ ಭಕ್ತಿ ಅಂತ ನಡೀತಾರೆ, ಹೌದು. ವಿದ್ಯಾಭಕ್ತಿ ಇರೋರು ವಿದ್ಯಾಭಕ್ತಿ ಅಂತ ನಡೀತಾರೆ, ಹೌದು. ಸರ್ಕಾರ ನೌಕರ ಇರೋರು ಅದಂತ ನಡೀತಾರೆ. ನಾವು ಈ ಮಣಿ ಮಾದೇಶ್ವರ ಮತ್ತು ಕಂದಾಯದ್ದು ಮಣಿ ಏನು ಧರಿಸ್ತೀವಿ ನಾವು ಇದರಂತೆ ನಾವು ಸಿದ್ಧವಾಗಿ ನಡೀತೀವಿ ಸರ್. ಒಳ್ಳೆಯದಾಗಲಿ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮನೆ ಮನೆಗೂ ಕೂಡ ನಡೀತಾ ಇದೆ. ಹೌದು ಸರ್, ಅಲ್ವೇ? ಖಂಡಿತ. ನಮಸ್ಕಾರ, ತಮ್ಮ ಪರಿಚಯ? ಸರ್ ನನ್ನ ಹೆಸರು ಶ್ರೀನಿವಾಸ ಅಂತ. ನಾನು ಇದು ಏನು ನನಗೆ ಹಿಂದೆ ಏನೂ ಗೊತ್ತಿಲ್ಲ. ಇದು ಅನಿವಾರ್ಯ ಭಗವಂತನ ಇಚ್ಛೆನೂ ಏನೋ ಗೊತ್ತಿಲ್ಲ. ಮುಂದೆ ಬಂದು ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಇದೇ ಥರ ನಡೆಯುತ್ತೆ. ಒಳ್ಳೆಯದಾಗಲಿ. ಆಮೇಲೆ ಕಂದಾಯ ನಾವು ನಿಜವಲ್ಲೂ ಗುಡ್ಡಪ್ಪ ಅವ್ರಿಗೆ ನಿಜವಲ್ಲೂ ನಾವು ಅವ್ರಿಗೆ ಹ್ಯಾಂಡ್ಸಪ್ ಹೇಳ್ಬೇಕು. ಯಾಕೆಂದರೆ ಕಂದಾಯ ಹೊತ್ಕೊಂಬರೋದು ಅಷ್ಟು ಸುಲಭ ಅಲ್ಲ. ಅದಕ್ಕೊಂದು ನೀತಿ ನಿಯಮ ಮತ್ತು ಅದಕ್ಕೆ ಆದಂಥ ಒಂದು ಗತ್ತು ಗಾಂಭೀರ್ಯ ಇರಬೇಕು. ಅದಕ್ಕೆ ಅದನ್ನು ಸಿದ್ಧಾಂತಗಳಿದೆ. ಅದರಂತೆ ನಡೆದ್ರೆ ಸಾಮಾನ್ಯ ಜನ ಅವ್ರು ಎಷ್ಟೇ ಬಲಶಾಲಿ ಆದ್ರೂ ಭಗವಂತನ ಎತ್ಕೊಂಬರೋಕ್ಕಾಗಲ್ಲ.